ನೋಡಿ ಸರ್, ನಾನು ನಿಮ್ಮ ಹತ್ರ ಇವತ್ತು ಮುಂದೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡೋ ರೀತಿನೇ ಬೇರೆ. ಈಗ ಕೈ ಮುಗಿದು ನಿಮ್ಮ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಾನು ತಪ್ಪಿದ್ರೆ ಅವ್ರಿಗೆಲ್ಲ ರೈಟ್ಸ್ ಹೋದೆ ಇಂಡೋರಲ್ಲಿ ಕರೆದು ಕಪಾಲ್ ಕೊಡದು ಓಡಿಸ್ಕೊತೀನಿ. ಆದರೆ ಸಾರ್ವಜನಿಕವಾಗಿ ನಾನು ಹೇಳದೇ ಇರೋದನ್ನ ಹೇಳಿ ನನ್ನಿಂದ ಅನ್ನುವಂಥ ಗೂಬೆ ಕೂರ್ಸೋದು ಬೇಡ. ಅವರು ಅಷ್ಟು ನಾನು ತೊಡಕಾಗಿದ್ರೆ ಅವ್ರು ಒಂದು ಮಾತು ಹೇಳಿ ನಾಳೆ ಬೆಳಗ್ಗೆಯಿಂದ ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ನನ್ ಕಂಡ್ರೆ ಅವ್ರು ಕರೆದು ನನ್ಗೆ ಹೇಳಿ. ನಾನು ಹೇಳ್ತಾ ಇರೋದು ನನ್ನ ಶಕ್ತಿ ನಾನು ಏನು ಅನ್ಕೊಬಿಟ್ಟಿದ್ದೀನಲ್ಲ. ನಾನು 3 ಸತಿ ಗೆದ್ದೆ, ಪ್ರಾದೇಶಿಕ ಪಕ್ಷದಲ್ಲಿ ಯಾರೂ ಗೆದ್ದಿರಲಿಲ್ಲ. ನನ್ನ ಕ್ಷೇತ್ರದಲ್ಲಿ 1 ಸತಿ ಗೆದ್ದವ್ರು ಇನ್ನೊಂದು ಸತಿ ಗೆದ್ದಿರಲಿಲ್ಲ. ನನ್ನ ಜನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ಕೊತೀನಲ್ಲ. ನಾನು ಗೆದ್ದಿರೋದು ದೇವೇಗೌಡರ ಆಶೀರ್ವಾದ, ಕುಮಾರಣ್ಣರವರ ಶ್ರಮ, ನನ್ನ JDS ಕಾರ್ಯಕರ್ತರ ಹೋರಾಟ, ಅದರಿಂದ ನಾನು ಗೆದ್ದೆ. ಅದರಿಂದ ನಾನೊಬ್ಬ ಈ ಸ್ಟೇಜಲ್ಲಿ ಇವತ್ತಿದ್ದೀನಿ. ಇಲ್ಲದೆ ಇದ್ರೆ ನಾನು ಝೀರೋ. ಯಾರ್ಯಾರು ನಮ್ಮ ಪಕ್ಷವನ್ನು ಹಗುರವಾಗಿ ಮಾತಾಡ್ತಾ ಇದ್ದೀರಿ, 100 ಸರ್ಕಾರ ಇಟ್ಕೊಂಡು ರಾಜ್ಯದಲ್ಲಿ ಎಲ್ಲೂ ಹಾಕ್ಲಿಲ್ಲ. 3 ಕ್ಷೇತ್ರಕ್ಕೆ ಮಾತ್ರ ಹಾಕಿದ್ರೆ 2 ತಿಂಗಳು ದುಡ್ಡು ತಾಯಂದ್ರಿಗೆ 4,000 ರೂಪಾಯಿ. 40 ದೇಶದಲ್ಲಿ 40 ಸೀಟಲ್ಲಿ 36 ಸೀಟ್ ಗೆದ್ದಿದ್ದೀರಿ. 36 ಸೀಟ್ ಗೆದ್ದೈತೆ. ಎಲ್ಲವೂ ಆಡಳಿತಾರೂಢ ಪಕ್ಷವೇ ಗೆದ್ದಿರೋದು. ಸಂಚಿನಿಂದ ಆಸೆ ಆಮಿಷಗಳು ಸೇರಿಸಿ ಗೆದ್ದಿದ್ದೀರಿ. ಜನ ಆಶೀರ್ವಾದ. ಒಳ್ಳೆ ಕೆಲಸ ಮಾಡಿ. ಬೇರೆ ಪಕ್ಷನ ಯಾಕೆ ಟೀಕೆ ಮಾಡ್ತೀರಿ? ಒಬ್ರು ಹೇಳ್ತೀರಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ, ಒಬ್ರು ಹೇಳ್ತೀರಿ ಮುಳುಗೋಯ್ತದೆ. ಜನತಾ ದಳದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ನಾಯಕರು ಕೂಡ, ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ಒಂದೊಂದು ಶಕ್ತಿ. ನೀವು ನಿಮ್ಮ ಪಕ್ಷ ಬಿಟ್ಟು ಬನ್ನಿ, ಗೊತ್ತಾಯ್ತದೆ ನೀವು ಎಷ್ಟು ಶಕ್ತಿವಂತರು ಅಂತ. ಕಾಂಗ್ರೆಸ್ ಲೀಡರ್ಗಳು ನೋಡಿ ಸರ್, ಅವ್ರನ್ನ ಜನ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರದ ಕೆಲಸಗಳಿರ್ತವೆ, ಹೋಗ್ಬೇಕಾಯ್ತು. ಹೋದಾಕ್ಷಣಕ್ಕೆ ತಪ್ಪು ಅಂತ ಯಾರು ಹೇಳಕ್ ಸಾಧ್ಯ? ಹೇಳಕ್ಕಾಗುತ್ತಾ? ಕೇಂದ್ರ ಜನ ಹೇಳಕ್ಕಾಗುತ್ತಾ? ಹೋಗ್ಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನೇನು ಬಂದು ಸತ್ಯ ಮಾಡಿ ಅಂತ ಹೇಳಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ, ನಿಮಗೆ ಆ ತಾಯಿ ಮೇಲೆ ನಂಬಿಕೆ ಇದ್ರೆ ನಾನು ಅಲ್ಲಿ ಹೇಳ್ಬಿಡ್ತೀನಿ, ನಾನು ಇನ್ನು ಸಾರ್ವಜನಿಕ ಜೀವನಕ್ಕೆ ಹೋಗಲ್ಲ ಬನ್ನಿ ಅಂತ ಹೇಳಿರೋದು. ಅವ್ರನ್ನ ಕರೆಯೋಷ್ಟು ದೊಡ್ಡವನ ನಾನು? ನೋಡಿ, ನಾನು ಇವತ್ತೇ ಫಸ್ಟ್ ಹೇಳಿರೋದು. ನಾನು ಹೇಳಿದ್ನಲ್ಲ, ನಾನು ಇಲ್ಲಿವರೆಗೆ ನನ್ನನ್ನ ಸಾರ್ವಜನಿಕವಾಗಿ ಬಿ ಫಾರಂ ವಿಚಾರ, ನನ್ನ ಗೆಲುವು ಸೋಲಿನ ವಿಚಾರ, ಮತ್ತೆ ನಾನೇ ಎಲ್ಲವನ್ನು ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರಿಂದ ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ವಿ. ನಾನು ಇಲ್ಲಿವರೆಗೆ ಅವ್ರೇನು ಬೇರೆ ಪಕ್ಷನ ಅವರಿದ್ದ ಮಾತಾಡಕ್ಕೆ ನಾನು ನಮ್ಮ ನಾಯಕರು ಅಂತ ಹೇಳಿದ್ಮೇಲೆ ನಾನು ಜನರಿಗೆ ನಾನು ಅದೇನು ಮಾಡಿಲ್ಲ, ಅವ್ರು ತಪ್ಪು ಗ್ರಹಿಕೆಯಿಂದ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಮೂಲಕ ಮಂದಟ್ ಮಾಡ್ಕೊಟ್ಟಿದ್ದೆ. ವಿಶ್ವಾಸ, ಪ್ರೀತಿ, ಗೌರವ, ಭಯ, ಭಕ್ತಿ ಎಲ್ಲ ಇದೆ. ನಮಸ್ಕಾರ.
ನೋಡಿ ಸರ್, ನಾವು ಮನವಿ ಮಾಡೋದಿರ್ಲಿ, ಶಾಸಕರು ಮನವಿ ಮಾಡೋದಿರ್ಲಿ, ನೀವು ಇದೇ ರೀತಿ ಮುಂದುವರೆದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನೀವು ಕೇಳಿ, ಎಷ್ಟು ಸಾವಿರ ಕೋಟಿ ಸಾಲಕ್ಕೆ ನೀವು ಬೇಡಿಕೆಯನ್ನ ಇಟ್ಟಿದ್ದೀರಿ ಅಂತ. ಈಗ ಅವರನ್ನ ಎಷ್ಟು ಸಾವಿರ ಕೋಟಿಗೆ ಸಾಲಕ್ಕೆ ಬೇಡಿಕೆಯನ್ನ ಇಟ್ಟಿದ್ದೀರಿ ಅಂತ. ಆಮೇಲೆ ಶಾಸಕರು ಹೇಳೋದಿರ್ಲಿ, ಸನ್ಮಾನ್ಯ ಖರ್ಗೆ ಅವರೇ ಹೇಳಿದ್ರಲ್ಲ, ಅವ್ರಿಗೆ ಅದ್ರ ಡೆಪ್ತ್ ಗೊತ್ತಿಲ್ವಾ? ಅವ್ರ ಅನುಭವದಲ್ಲಿ ಹೇಳಿದಾರಲ್ಲ. ಅದರಿಂದ ಈಗ ಜನರಲ್ ಹೋಗಿ ಕೇಳಿ, ಡೈರಿ ಪ್ರೋತ್ಸಾಹಧನ ಕಷ್ಟಪಟ್ಟು ಕೆಲಸ ಮಾಡುವಂತ ರೈತರು ಯಾಕೆ ಅವ್ರಿಗೆ ಸಬ್ಸಿಡಿ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ಆಯ್ತು, ಮೊನ್ನೆ 224 ಕ್ಷೇತ್ರದಲ್ಲಿ 3 ಕ್ಷೇತ್ರಕ್ಕೆ ಯಾಕೆ ಹಾಕಿದ್ದೀರಿ ಹಣನ? ನಿಮ್ಮ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದ್ಮೇಲೆ. ಒಂದು ಕಾರ್ಪೊರೇಷನ್ ಅಲ್ಲಿ ಪ್ಲಾನ್ ಅಪ್ರೂವಲ್ ಮಾಡ್ತಿದ್ರೆ 10,000 ರೂಪಾಯಿ ಇದ್ದಿದ್ದು 1 ಲಕ್ಷ ಆಗೈತೆ. ಯಾವುದೋ ಮೊನ್ನೆ ಒಂದು ಸಂಸ್ಥೆಗೆ 2.5 ಕೋಟಿ ರೂಪಾಯಿ ಫೀಸ್ ಹಾಕಿದ್ದಾರೆ, ಪ್ಲಾನ್ ಅಪ್ರೂವಲ್, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಮೈಸೂರಲ್ಲಿ.